ಕಂಟೈನರ್ ಟ್ರಕ್ ಅವರ ಎಸ್ಯುವಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೆಂಗಳೂರಿನ ಸಿಇಒ ಮತ್ತು 5 ಕುಟುಂಬ ಸದಸ್ಯರು ಸಾವನ್ನಪ್ಪಿದ್ದಾರೆ. ಅವರು ಸಾಂಗ್ಲಿಗೆ ಪ್ರಯಾಣಿಸುತ್ತಿದ್ದಾಗ ನೆಲಮಂಗಲ ಬಳಿ NH-48ನಲ್ಲಿ ಅಪಘಾತ ಸಂಭವಿಸಿದೆ. ಮತ್ತೊಂದು ಕಾರನ್ನು ತಪ್ಪಿಸುವಾಗ ಟ್ರಕ್ ಚಾಲಕನ ನಿಯಂತ್ರಣ ತಪ್ಪಿ ಎಸ್ಯುವಿ ನುಜ್ಜುಗುಜ್ಜುಗೊಳಿಸುವ ಮೊದಲು ಹಾಲಿನ ಟ್ರಕ್ಗೆ ಡಿಕ್ಕಿ ಹೊಡೆದಿದೆ. ಲಾರಿ ಚಾಲಕ ಮತ್ತು ಹಾಲಿನ ಲಾರಿ ಚಾಲಕ ಗಾಯಗಳೊಂದಿಗೆ ಬದುಕುಳಿದಿದ್ದಾರೆ. ಕಂಟೈನರ್ ಟ್ರಕ್ ಪಲ್ಟಿಯಾಗಿ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಎಸ್ಯುವಿ ಛಾವಣಿಯ ಮೇಲೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿದ ಬೆಂಗಳೂರು ಮೂಲದ ಸಾಫ್ಟ್ವೇರ್ ಕಂಪನಿಯ ಸಿಇಒ ಮತ್ತು ಅವರ ಕುಟುಂಬದ 5 ಇತ್ತೀಚೆಗೆ ಸಾವನ್ನಪ್ಪಿದ ಘಟನೆ ದೇಶದಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿದೆ. ಐಎಸ್ಡಿ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ಮತ್ತು ಸಿಇಒ ಚಂದ್ರಂ ಯೆಗಾಪಗೋಲ್ 48, ಅವರ ಪತ್ನಿ ಗೌರಾಬಾಯಿ 42, ಅವರ 16 ವರ್ಷದ ಮಗ ಜ್ಞಾನ್, ಮಗಳು ದೀಕ್ಷಾ 12, ಯೆಗಾಪಗೋಲ್ ಅವರ ಸೊಸೆ ವಿಜಯಲಕ್ಷ್ಮಿ 36 ಮತ್ತು ಬಲಿಯಾದವರು ಅವರ 6 ವರ್ಷದ ಮಗಳು ಆರ್ಯ. ಟಾಯ್ ಪ್ರಕಾರ ಯೆಗ್ಪಗೋಲ್ ಮತ್ತು ಇತರರು ತಮ್ಮ ಹೊಸ ವೋಲ್ವೋ XC90 ಎಸ್ಯುವಿಯಲ್ಲಿ ಮಹಾರಾಷ್ಟ್ರದ ತಮ್ಮ ಸ್ವಂತ ಊರಾದ ಸಾಂಗ್ಲಿಗೆ ತೆರಳುತ್ತಿದ್ದಾಗ ಬೆಳ್ಳೂರು ತುಮಕೂರು ಹೆದ್ದಾರಿಯ ತಿಪ್ಪಗೊಂಡನಹಳ್ಳಿ ಬಳಿ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಭೀಕರ ಅಪಘಾತ ಸಂಭವಿಸಿದೆ. ಚಂದ್ರಂ ಜವಾಬ್ದಾರಿಯುತವಾಗಿ ಚಾಲನೆ ಮಾಡುತ್ತಿದ್ದಾನೆ ಮತ್ತು ಯಾವುದೇ ತಪ್ಪಿಲ್ಲ ಎಂದು ಪೊಲೀಸರು ಟಾಯ್ಗೆ ತಿಳಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆಗಳು. ವಾಲ್ವೋ XC90 ವಿಶ್ವದ ಸುರಕ್ಷಿತ ಕಾರುಗಳಲ್ಲಿ ಒಂದೆಂದು ಹೆಸರುವಾಸಿಯಾಗಿದೆ. 2002ರಲ್ಲಿ ಪ್ರಾರಂಭವಾದಾಗಿನಿಂದ ಯುಕೆನಲ್ಲಿ ಶೂನ್ಯ ಮಾರಣಾಂತಿಕ ಅಪಘಾತಗಳನ್ನು ದಾಖಲಿಸಿದೆ. ಅದರ ಸಾಟಿಯಿಲ್ಲದ ಸುರಕ್ಷತೆಗಾಗಿ ನೀವು ಈ ಕಾರಿನಲ್ಲಿ ಹೂಡಿಕೆ ಮಾಡುತ್ತಿದ್ದೀರಿ ಎಂದು ಊಹಿಸಿ. ಕೇವಲ ಒಂದು ಕಾರು ದುರಂತದ ಅಂತ್ಯವನ್ನು ಎದುರಿಸಬೇಕಾಗುತ್ತದೆ. ಎದುರಿನ ಲೇನ್ ಇದ್ದಕ್ಕಿದ್ದಂತೆ ನಿಧಾನಗೊಳ್ಳುತ್ತದೆ. ಅದರ ಹಿಂದೆ ಕಂಟೇನರ್ ಟ್ರಕ್ ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಮತ್ತು ವಿಭಾಜಕವನ್ನು ಜಿಗಿಯುತ್ತದೆ ಮತ್ತು ನಿಮ್ಮನ್ನು ಪುಡಿಮಾಡುತ್ತದೆ. ನಿಮ್ಮ ಸಂಗಾತಿ, 3 ಮಕ್ಕಳು ಮತ್ತು ಸಂಬಂಧಿ ಖಚಿತವಾಗಿ. ಇದು ವೋಲ್ವೋ ತಪ್ಪು ಅಲ್ಲ. ಯಾವುದೇ ಕಾರು ಇಂತಹ ಭಾರೀ ತೂಕದ ಅಡಿಯಲ್ಲಿ ಹತ್ತಿಕ್ಕಲಾಯಿತು. ಇದು ಅದೃಷ್ಟದ ದುರದೃಷ್ಟಕರ ತಿರುವು. ನೀವು ಸುರಕ್ಷಿತವಾಗಿರಲು ಎಲ್ಲವನ್ನೂ ಮಾಡಿದರೂ ಸಹ ಸಾವು ನಿಮ್ಮನ್ನು ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಹೇಗೆ ಹುಡುಕುತ್ತದೆ ಎಂಬುದು ದುಃಖಕರವಾಗಿದೆ ಎಂದು 1 ಮಿಲಿಯನ್ ಬಳಕೆದಾರರಿಂದ ವೀಕ್ಷಿಸಲ್ಪಟ್ಟಿರುವ ಸ್ಕಿನ್ ಡಾಕ್ಟರ್ ಬಳಕೆದಾರ ಹೇಳಿದರು. ದುರಂತ ಸಾವಿನ ಕುರಿತು ಪ್ರತಿಕ್ರಿಯಿಸಿದ ಮತ್ತೊಬ್ಬ ಬಳಕೆದಾರರು, ನೀವು ಸುರಕ್ಷಿತ ಕಾರುಗಳನ್ನು ತಯಾರಿಸಬಹುದು, ಆದರೆ ಭಾರತವು ಅತ್ಯಂತ ಅಸುರಕ್ಷಿತ ರಸ್ತೆಗಳನ್ನು ನಿರ್ಮಿಸುತ್ತದೆ. ಕೆಲವು ₹100ಗಳಿಗೆ ಡ್ರೈವಿಂಗ್ ಪರವಾನಗಿಗಳನ್ನು ವಿತರಿಸುತ್ತದೆ ಮತ್ತು ಹೆದ್ದಾರಿಗಳಲ್ಲಿ ಅವ್ಯವಸ್ಥೆ ಆಳ್ವಿಕೆಗೆ ಅವಕಾಶ ನೀಡುತ್ತದೆ. ಪ್ರತಿ ಗಂಟೆಗೆ 19 ಜನರು ಸಾಯುತ್ತಾರೆ. ಅಜಾಗರೂಕ ಚಾಲನೆ. ಗುಂಡಿಗಳು ಮತ್ತು ರಾಜಕಾರಣಿಗಳ ಭರವಸೆಗಿಂತ ಹೆಚ್ಚು ಭ್ರಷ್ಟವಾಗಿರುವ ವ್ಯವಸ್ಥೆಯು ಭಾರತದ ಭವಿಷ್ಯವನ್ನು ಅಕ್ಷರಶಃ ಕೊಲ್ಲುತ್ತಿದೆ. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಹಾಗೂ ನ್ಯೂಸ್ಗಳಿಗೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.